ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕೇವಲ ಒಂದೇ ಪದಾರ್ಥನ ಉಪಯೋಗ ಮಾಡಿ ಮೃದುವಾಗಿರೋ ದೋಸೆ ರೆಸಿಪಿ ಕೇವಲ 2 ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು. ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತಗೊಂಡಿದ್ದೀನಿ. 1 ಗ್ಲಾಸಷ್ಟು ಚಿರೋಟಿ ರವೆ ಅಥವಾ ಸುಮಾರು 1/4 kg ಸಣ್ಣ ರವೆನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ರುಬ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಅರ್ಧ ಗ್ಲಾಸಷ್ಟು ಹುಳಿ ಮೊಸರು, ಅರ್ಧ ಗ್ಲಾಸಷ್ಟು ನೀರು ಕಲಿಸ್ಕೋಬೇಕು. ಮನೇಲಿ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಇದ್ದರೆ ಉಪ್ಪಿಟ್ಟು ರವೆನ ನುಣ್ಣಗೆ ಪುಡಿ ಮಾಡಿ ಉಪಯೋಗ ಮಾಡ್ಬೋದು, ಅಥವಾ ರವೆನ ಮೊಸರಕ್ಕೆ ಕಲಿಸ್ಕೊಂಡ್ಮೇಲೆ ಕೂಡ ನುಣ್ಣಗೆ ರುಬ್ಕೋಬೋದು. 2 ಆಪ್ಷನ್ ಇದೆ. ಕಲಿಸ್ಕೊಂಡಿದ್ದಾಗಿದೆ. ಈ ಹಿಟ್ಟನ್ನ ನೆನೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಿರೋಟಿ ರವೆ ಸಣ್ಣ ರವೆನ ಉಪಯೋಗ ಮಾಡಿರೋದ್ರಿಂದ ಬೇಗನೆ ಹೊಂದ್ಕೊಂಡ್ಬಿಡುತ್ತೆ. ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಈನೋ ಪೌಡರ್ ಅಥವಾ ಅಡುಗೆ ಸೋಡಾ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕ್ರಿಸ್ಪಿ ಬರುತ್ತೆ. ತೇವಾಂಶ ಕೂಡ, ಮಾಯಿಶ್ಚರ್ ಕೂಡ ದೋಸೆಯಲ್ಲಿ ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕು ಮತ್ತೊಮ್ಮೆ ಚೆನ್ನಾಗಿ. ಮೊದಲೇ ಹೇಳ್ದಂಗೆ ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೋಸೆನ ತಕ್ಷಣವೇ ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು. ಹೆಂಚನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಹೆಂಚು ಚೆನ್ನಾಗಿ ಕಾತಿದೆ. ಮೊದಲನೇ ದೋಸೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೋಬೋದು, ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. ಮುಚ್ಚಿಟ್ರೆ ಒಳ್ಳೆಯದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಈರುಳ್ಳಿ ದೋಸೆ, ಅದಕ್ಕೋಸ್ಕರ ಈಗಿದಾಗಿದೆ. ನೆಕ್ಸ್ಟ್ ದೋಸೆ ಪ್ಲೇನ್ ದೋಸೆ ಅಥವಾ ಸಾದಾ ದೋಸೆ. ಇದು ಪ್ಲೇನ್ ಆಗಿರೋ ದೋಸೆ, ಅದಕ್ಕೋಸ್ಕರ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟ್ರೈ ಮಾಡಿ ನೋಡಿ. ಮನೇಲಿ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಟೈಮ್ ಇಲ್ಲದಿದ್ದಾಗ ಇದು ಒಂದು ಒಳ್ಳೆಯ ಆಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.